ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಕಂಪ್ಯೂಟರ್ ಟಾಪಿಕ್ ಬಗ್ಗೆ ಹೇಳಕತ್ತೀವಿ. ಕಂಪ್ಯೂಟರ್ ಟಾಪಿಕ್ ಅದು ಯಾವ್ದು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ನಾ ಕೆಸೆಟ್ ಇರ್ಬೋದು, ಸಿ ಗ್ರೂಪ್ ಇರ್ಬೋದು, ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಒಂದು ಕಂಪ್ಯೂಟರ್ ಏನಂತಂದ್ರೆ ಒಂದು ಭಾಗವಾಗಿದೆ. ಅದಕ್ಕೆ ನಾವು ವಿದ್ಯಾರ್ಥಿಗಳು ನಾವು ಮೇನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಯೂಟರ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಏನಂತಂದ್ರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಅದೊಂದು ಕಂಪ್ಯೂಟರ್ ಆಗಿದೆ. ಉದಾಹರಣೆ ನಾವು ಹೇಳ್ಬೇಕಪ್ಪ ಯಾವ ರೀತಿಯಪ್ಪ ಅಂತಂದ್ರೆ ನಮಗೆ ನೀರು, ಗಾಳಿ, ಊಟ ಎಷ್ಟು ಇಂಪಾರ್ಟೆಂಟು ಅಷ್ಟು ಕಂಪ್ಯೂಟರ್ ಆಗಿದೆ. ಅದಕ್ಕೆ ಮಾನವನ ಇರ್ತಕ್ಕಂಥದ್ದು ಏನಂತಂದ್ರೆ ಮೂಲಭೂತ ಅವಶ್ಯಕತೆ ಇದೊಂದು. ಅದಕ್ಕೆ ಏನಂತಂದ್ರೆ ನಾವು ಕಂಪ್ಯೂಟರ್ ಏನಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈಗಿನ ದಿನಮಾನಗಳಲ್ಲಿ ಏನೇ ಓದಲಿ, MA, MCom, MSc ಓದಲಿ, ಬಟ್ ಕಂಪ್ಯೂಟರ್ ಕಲ್ತಿಲ್ಲ ಅಂದ್ರೆ ಏನಂತಾರೆ ಇವಾಗ ಅನಕ್ಷರಸ್ಥರು, ಇಲ್ಲಿಟ್ರೇಟ್ ಪೀಪಲ್ ಅಂತಾರ. ಅದಕ್ಕೆ ನಾವೇನಂತಂದ್ರೆ ಕಂಪ್ಯೂಟರ್ ಕಲ್ತಂತ ವಿದ್ಯಾರ್ಥಿಗಳು ಪ್ರೈವೇಟ್ ಜಾಬ್ ಅನ್ನ ಮಾಡ್ಬೋದು, ಓನ್ ಬಿಸಿನೆಸ್ ಅನ್ನ ಮಾಡ್ಬೋದು, ಅಥವಾ ಯಾವುದೇ ಒಂದು ಸರ್ಕಾರ ನೌಕರಿ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕಂಪ್ಯೂಟರ್ ಬಗ್ಗೆ ಏನಂತಂದ್ರೆ ಪ್ರಾಕ್ಟಿಕಲ್ ಥಿಯರೀಸ್ ವೆರಿ ಇಂಪಾರ್ಟೆಂಟ್ ಆಗ್ತಾವ. ಅದಕ್ಕೆ ಈಗಿರ್ತಕ್ಕಂಥ ನಾವು ಓನ್ಲಿ ಕೇವಲ ಏನಂತಂದ್ರೆ ಪ್ರತಿಯೊಂದು ಏನಂತಂದ್ರೆ 5 ಕ್ವಶನ್ ಮಾತ್ರ ತಗೊಂಡಿವಿ. ಯಾವ್ದು ಇವಾಗ 5 ಕ್ವಶನ್ ಅದು ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಒಂದನೇದು ಯಾವ್ದಪ್ಪ ಅಂದ್ರೆ ಲ್ಯಾನ್ ಅಂತ ಹೇಳಕತ್ತೀವಿ. ಲ್ಯಾನ್ ಇಸ್ ಏನು ವರ್ಕ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಇದಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕೇಳಿದ್ರೆ ಇದಿರ್ತಕ್ಕಂಥ ಲಾಂಗ್ ಫಾರ್ಮ್ ಯಾವುದು ಲೋಕಲ್ ಅಂಡ್ ನ್ಯಾಷನಲ್. ಹೌದು. ಆಮೇಲೆ ಏನಂತ ಲೋಕಲ್ ಏರಿಯಾ ನೆಟ್ವರ್ಕ್. ಹೌದು. ಆಮೇಲೆ ಇವಾಗ ಲಾರ್ಜ್ ಏರಿಯಾ ನೆಟ್ವರ್ಕ್. ಆಮೇಲೆ ಯಾವ್ದು ಇವಾಗ ಲೈವ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ. ಹೌದಿಲ್ಲ. ಇದ್ರಾಗ ಆನ್ಸರ್ ಯಾವದಪ್ಪ ಅಂದ್ರೆ B1 ಯಾವ್ದು ಇವಾಗ ಲೋಕಲ್ ಏರಿಯಾ ನೆಟ್ವರ್ಕ್. ಲಾಂಗ್ ಫಾರ್ಮ್ ಏನ್ ಇವಾಗ ಲೋಕಲ್ ಏರಿಯಾ ನೆಟ್ವರ್ಕ್. ನಾವು ಅದಕ್ಕೆ ಏನಂತಂದ್ರೆ ಇದರಲ್ಲಿ ಇನ್ನು ಕ್ವಶನ್ ಏನಂತಂದ್ರೆ ಫ್ರೇಮ್ ಮಾಡ್ಬೋದು. ಅತ್ಯಂತ ಸ್ಪೀಡ್ ಇರ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತ ಕೇಳಿಲ್ಲ ಕ್ವಶನ್. ಅತ್ಯಂತ ಸ್ಪೀಡ್ ಆಗಿ ಎಕ್ಸಾಂಪಲ್ ಇವಾಗ ಲ್ಯಾನ್, ಮ್ಯಾನ್ ಯಾವ್ದು ಇವಾಗ ಲ್ಯಾನ್ ಇರ್ಬೋದು, ಅಥವಾ ವ್ಯಾನ್ ಇರ್ಬೋದು, ಅಥವಾ ಏನಂತಂದ್ರೆ ಮ್ಯಾನ್ ಇರ್ಬೋದು. ಹೌದಿಲ್ಲ. ಅತ್ಯಂತ ಸ್ಪೀಡ್ ನೆಟ್ವರ್ಕ್ ಯಾವ್ದಪ್ಪ ಅಂತಂದ್ರೆ ಇದಂತ ಹೇಳೋದು ಯಾವ್ದು ಇವಾಗ ಲ್ಯಾನ್ ಅಂತ ಹೇಳ್ಬೋದು. ರೈಟಾ. ಅದೇನಂತಂದ್ರೆ ಒಂದು ಬಿಲ್ಡಿಂಗ್ ಟು ಇನ್ನೊಂದು ಬಿಲ್ಡಿಂಗ್ ಇರ್ಬೋದು, ಅಥವಾ ಒಂದು ಆಫೀಸ್ ಇವಾಗ ಇನ್ನೊಂದು ಆಫೀಸ್ ಇರ್ಬೋದು. ಅಲ್ಲಿರ್ತಕ್ಕಂಥ ಏನಂತ ಬಹಳ ಸ್ಪೀಡ್ ಇರ್ತಕ್ಕಂಥ ಡಾಟಾ ಏನಂತಂದ್ರೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಬಹಳ ಈಸಿಯಾಗಿ ಏನಾಗುತ್ತೆ ಇವಾಗ ವರ್ಗಾವಣೆ ಆಗ್ತಕ್ಕಂಥ ನೆಟ್ವರ್ಕ್ ಯಾವ್ದಪ್ಪ ಅಂದ್ರೆ ಲ್ಯಾನ್ ಅಂತ ಹೇಳ್ಬೋದು. ಇವಾಗ ಮ್ಯಾನ್ ಅಂತ ಹೇಳಕ್ ಹೌದಿಲ್ಲ. ಮ್ಯಾನ್ ಅಂದ್ರೆ ಇದೇನಂತಂದ್ರೆ ಒಂದು ಆಫೀಸ್ ಇರ್ತಕ್ಕಂಥ ಇನ್ನೊಂದು ಆಫೀಸ್ ಇರ್ಬೋದು. ಇದು ವ್ಯಾನ್ ಅಂದ್ರೆ ಅತ್ಯಂತ ದೊಡ್ಡ ನೆಟ್ವರ್ಕ್ ಯಾವ್ದಪ್ಪ ಅಂದ್ರೆ ವ್ಯಾನ್ ಅಂತ ಹೇಳ್ಬೋದು. ಯಾವ್ದು ಇವಾಗ ವೈಡ್ ಏರಿಯಾ ನೆಟ್ವರ್ಕ್. ಹೌದಿಲ್ಲ. ಈಗ ನೆಕ್ಸ್ಟ್ ಇರ್ತಕ್ಕಂಥ ನೆಟ್ವರ್ಕ್ ಒಂದೊಂದ್ರ ಬಗ್ಗೆ ನಾವೇನಂತಂದ್ರೆ ಸರಿಯಾಗಿ ವಿವರಣೆ ಯಾವುದು ಇವಾಗ ಲ್ಯಾನ್ ಎಲ್ಲಿ ಯೂಸ್ ಮಾಡ್ತಾರ, ಮ್ಯಾನ್ ಎಲ್ಲಿ ಯೂಸ್ ಮಾಡ್ತಾರ, ವ್ಯಾನ್ ಎಲ್ಲಿ ಯೂಸ್ ಮಾಡ್ತಾರ, ಅದರಿಂದ ನಮಗೆ ಏನು ಲಾಭ ಅರ್ಥಾಗ ಇಮೇಜ್ ನೋಡಿದಾಗ ನಿಮ್ಗೆ ಏನಾಗುತ್ತೆ ಇವಾಗ ಸ್ವಲ್ಪ ಐಡಿಯಾ ಬರುತ್ತೆ. ಯಾವ್ದು ಇವಾಗ ಇವರು ಲ್ಯಾನ್ ಅಂತ ಹೇಳ್ಬೋದು. ಲ್ಯಾನ್ ಏನಂತಂದ್ರೆ ನಾವು ಏನನ್ನ ಕನೆಕ್ಟ್ ಮಾಡ್ಬೋದು. ಯಾವ್ದು ಇವಾಗ ಟ್ಯಾಬ್ಲೆಟ್ ಅನ್ನ ಮಾಡ್ಬೋದು, ಅಥವಾ ಲ್ಯಾಪ್ಟಾಪ್ ಅನ್ನ ಮಾಡ್ಕೋಬಹುದು, ಅಥವಾ ಯಾವ್ದು ಇವಾಗ ಪ್ರಿಂಟರ್ ಅನ್ನ ಮಾಡ್ಬೋದು, ಆಮೇಲೆ ಇವಾಗ ರೆಫ್ರಿಜರೇಟರ್ ಅನ್ನ ಮಾಡ್ಬೋದು, ಅಥವಾ ಇವಾಗ ಏನಾದ್ರೂ ಮಾಡ್ಬೋದು. ಅಥವಾ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಇರ್ತಕ್ಕಂಥ ಒಂದು 8 ಅಥವಾ 10 ಕಂಪ್ಯೂಟರ್ ಇಡ್ಬೋದು, ಒಂದು ಹಬ್ ಇಡ್ಬೋದು. ಇದೇನಂತಂದ್ರೆ ನಾವು ಇರ್ತಕ್ಕಂಥ ಒಂದು 100 ಮೀಟರ್ ಒಳಗಡೆ ಏನಂತಂದ್ರೆ ಲ್ಯಾನ್ ಯೂಸ್ ಮಾಡ್ತಕ್ಕಂಥ ಏನಂತಂದ್ರೆ ಇದು ಇರ್ಬೋದು. ಯಾವ್ದು ಇವಾಗ ಲ್ಯಾನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಮ್ಯಾನ್ ಅಂತ ಹೇಳಕತ್ತಿ. ಯಾವ್ದು ಇವಾಗ ಮ್ಯಾನ್ ನೋಡಿದಾಗ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಯಾವ್ದು ಇವಾಗ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದ್ರೆ ಸಿಟಿಯಲ್ಲಿ ಏನಂತಂದ್ರೆ 2 ಕಿಲೋಮೀಟರ್ ಇರ್ಬೋದು, ಅಥವಾ ಏನಂತಂದ್ರೆ ಜೂರೋರಿಂದ 50 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥದ್ದು ಏನಂತಂದ್ರೆ ಮ್ಯಾನ್ ಯೂಸ್ ಮಾಡ್ತಾರ. ಹೌದಿಲ್ಲ. ಯಾವ್ದು ಇವಾಗ ಮ್ಯಾನು. ಅದೇ ಮ್ಯಾನ್ ಇದೆ. ಈಗ ಉದಾಹರಣೆ ನೋಡಿದಾಗ ಎಕ್ಸಾಂಪಲ್ ಇವಾಗ ನಾವು ಇಲ್ಲಿ ಯಾವ್ದು ಇವಾಗ ಹಾಸ್ಪಿಟಲ್ ಆಗಿರ್ಬೋದು ಮ್ಯಾನ್, ಆಮೇಲೆ ಏನೈತಿ ಇವಾಗ ಕಾಲೇಜಿನಲ್ಲಿ ಇರ್ಬೋದು. ಹೌದಿಲ್ಲ. ಆಮೇಲೆ ಏನೈತಿ ಅಂದ್ರೆ ಸ್ಕೂಲ್ ಇರ್ಬೋದು, ಅಥವಾ ಫ್ಯಾಕ್ಟ್ರಿ ಇರ್ಬೋದು. ಎಲ್ಲ ಒಬ್ಬರು ಇರ್ತಪ್ಪ ಅಂದ್ರೆ ಒಂದೇ ತಲ್ಲಿ ಮ್ಯಾನ್ ಇರ್ತಕ್ಕಂಥ ಇದು ಏನಂತಂದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಏನಂತಂದ್ರೆ ಮ್ಯಾನ್ ಇದೆ ಅಂತ ಹೇಳ್ಬೋದು. ಅದಕ್ಕೆ ಏನಂತಂದ್ರೆ ಇದು ಲಾಂಗ್ ಫಾರ್ಮ್ ಕೇಳ್ಬೋದು. ಇರ್ತಕ್ಕಂಥ ಯಾವ ನೆಟ್ವರ್ಕ್ ಅಪ್ಪ ಇದೊಂದು ಮೀಡಿಯಂ ನೆಟ್ವರ್ಕ್ ಗುಣ ಅಂತ ಹೇಳ್ಬೋದು. ಹೌದಿಲ್ಲ. ರೈಟ್. ನೆಕ್ಸ್ಟ್ ಏನಂತಂದ್ರೆ ವ್ಯಾನ್. ಇದೇ ನೆಟ್ವರ್ಕ್ ಗಳಲ್ಲಿ ಅತ್ಯಂತ ದೊಡ್ಡ ಅಥವಾ ಬಿಗ್ಗೆಸ್ಟ್ ನೆಟ್ವರ್ಕ್ ಯಾವ್ದಪ್ಪ ಅಂದ್ರೆ ವ್ಯಾನ್ ಅಂತ ಹೇಳೋದು. ಅಥವಾ ವಿಚ್ ಇಸ್ ದ ಬಿಗ್ಗೆಸ್ಟ್ ನೆಟ್ವರ್ಕ್ ಇನ್ ದ ಬಿಲೋ ಅಂತ ಕೇಳಿದಾಗ ಅದ್ಯಾವ್ದಪ್ಪ ಅಂದ್ರೆ ವ್ಯಾನ್ ಅಂತ ಬರುತ್ತೆ. ಯಾವುದು ವ್ಯಾನ್.
ವೈಡ್ ಏರಿಯಾ ನೆಟ್ವರ್ಕ್. ಯಾವ್ದು ಇವಾಗ ವೈಡ್ ಏರಿಯಾ ನೆಟ್ವರ್ಕ್. ಇದು ಅಂತ ವಿಶ್ವ ಏನಂತಂದ್ರೆ ಅಂಗೈ ಇರ್ತಕ್ಕಂಥ ಯಾವ್ದು ಇವಾಗ ನೆಟ್ವರ್ಕ್. ಇಲ್ಲಿ ಟೋಟಲ್ ಇವಾಗ ಲ್ಯಾನ್ ಕನೆಕ್ಟ್ ಕೊಟ್ಟಾರ, ಹೌದು ಇಲ್ಲಿ ಲ್ಯಾನು ಇಲ್ಲಿ ಲ್ಯಾನ್ ಟೋಟಲ್ ನಿಮ್ಗೆ ಏನಂತಂದ್ರೆ ಈಗಿನ ಪ್ರತಿಯೊಂದು ದೇಶಗಳ ನಡುವೆ ರಾಜ್ಯಗಳ ನಡುವೆ ಎಲ್ಲ ಇರ್ತಕ್ಕಂಥ ಪ್ರತಿಯೊಂದು ಏನಂತಂದ್ರೆ ಲ್ಯಾನಿಗೆ ವ್ಯಾನ್ ಏನಂತಂದ್ರೆ ಈಗಿನ ಕಂಡು ಮಾಡ್ತಕ್ಕಂಥ ಯಾವ್ದು ಇವಾಗ ವ್ಯಾನ್ ಅಂತ ಹೇಳ್ಬೋದು. ಹೌದು ನೆಟ್ವರ್ಕ್. ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರಿಗಿನ ರ್ಯಾಮ್. ಎರಡನೇ ಕ್ವಶನ್ ಯಾವ್ದು ರ್ಯಾಮ್. ಇದು ಎಷ್ಟೋ ಸಲ ಕ್ವಶನ್ ಕೇಳಾರ. ರ್ಯಾಮ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಹೌದಿಲ್ಲ, ಉದಾಹರಣೆ ನಾವು ನೋಡಿದಾಗ ರ್ಯಾಮ್ ಇರ್ತಕ್ಕಂಥ ಲಾಂಗ್ ಫಾರ್ಮ್ ಏನಪ್ಪ ಅಂದ್ರಿಗಿನ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಮೇಲೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಮೇಲೆ ರ್ಯಾಪಿಡ್ ಆಕ್ಸೆಸ್ ಮೆಮೊರಿ, ಆಮೇಲೆ ಯಾವುದು ರಿವಾಲ್ವಿಂಗ್ ಆಕ್ಸೆಸ್ ಮೆಮೊರಿ ಅಂತ ಯಾಕಚ್ಚಾರ. ರೈಟ್. ಇವಾಗ ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗಿನ ಬಿ ಇರ್ಬೋದು. ಯಾವ್ದು ಇವಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಏನಂತ ಇವಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹೌದಿಲ್ಲ, ನಾವು ಉದಾಹರಣೆ ರ್ಯಾಮ್ ಅಂಬದು ಏನಂತಂದ್ರೆ ಈಗಿನ ಪ್ರೈಮರಿ ಮೆಮೊರಿ. ಹೌದಿಲ್ಲ, ಏನಂತಂದ್ರೆ ಈಗಿನ ಸ್ಟೋರೇಜ್ ಇರ್ತಕ್ಕಂಥ ಪ್ರೈಮರಿ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಅಂತ ಬರ್ತಾವ. ಅದರ ಪ್ರೈಮರಿ ಮೆಮೊರಿ ಯಾವುದು ರ್ಯಾಮ್ ಅಂಡ್ ರೋಮ್. ಅದ್ರಾಗ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ರ್ಯಾಮ್ ಯಾವ್ದು ಇವಾಗ ರ್ಯಾಮ್ ಅಂತ ಹೇಳ್ಬೋದು. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹೌದಿಲ್ಲ, ಇದಿರ್ತಕ್ಕಂಥ ಆನ್ಸರ್ ಯಾವ್ದು ಇವಾಗ ಎರಡನೇದಕ್ಕ ಬಿ ಆನ್ಸರು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹೌದಿಲ್ಲ, ಇದಿರ್ತಕ್ಕಂಥ ಇದ್ರಾಗ ಏನಂತಂದ್ರೆ ಈಗಿನ ರ್ಯಾಮ್ ಐತೆ. ಹೌದಿಲ್ಲ, ರ್ಯಾಮ್ ಇರ್ತಕ್ಕಂಥ ಏನಂತಂದ್ರೆ ಈಗಿನ ಪ್ರಥಮ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ. ನಾವು ಯಾವುದೇ ಒಂದು ಕಂಪ್ಯೂಟರ್ ಇವಾಗ ಏನಂತಂದ್ರೆ ಈಗಿನ ಪ್ರೈಮರಿ ಮೆಮೊರಿ ಯಾವ್ದಂದ್ರೆ ಓನ್ಲಿ ಎರಡೇ. ಯಾವ್ದು ರ್ಯಾಮ್ ಅಂಡ್ ರೋಮ್. ನಿಮ್ಗೆ ಕೇಳ್ತಾರೆ ವಿಚ್ ಈಸ್ ಬಿಲೋ ದ ಪ್ರೈಮರಿ ಮೆಮೊರಿ, ವಿಚ್ ಈಸ್ ಬಿಲೋ ದ ಸೆಕೆಂಡರಿ ಮೆಮೊರಿ. ನಮಗೆ ಸೆಕೆಂಡರಿ ಮೆಮೊರಿ ಯಾವುದು ಅಥವಾ ಪ್ರೈಮರಿ ಮೆಮೊರಿ ಯಾವುದು ಅಂತಂದು ಗೊತ್ತಿದ್ರೆ ಮಾತ್ರ ಅಲ್ಲಿ ಆನ್ಸರ್ ಮಾಡಕ್ಕಾಗುತ್ತೆ. ಬರೀ ಒಂದು ಮೆಮೊರಿ ಅಲ್ಲ. ಹೌದಿಲ್ಲ, ಈಗ ಯಾವ್ದು ರ್ಯಾಮ್ ಅಂಡ್ ರೋಮ್ ಯಾವ ಇವಾಗ ಪ್ರೈಮರಿ ಮೆಮೊರಿ. ಇದಿಲ್ಲ ಅಂದ್ರೆ ಯಾವ ಕೆಲಸ ಏನು ನಡೆಯಂಗಿಲ್ಲ. ಹೌದಿಲ್ಲ, ಫಸ್ಟ್ ಕಂಪ್ಯೂಟರ್ ಆನ್ ಆಗ್ಬೇಕಂದ್ರೆ ರ್ಯಾಮ್ ಬೇಕು. ಕಂಪ್ಯೂಟರ್ ಇರ್ತಕ್ಕಂಥ ಮೊಬೈಲ್ ಆನ್ ಆಗ್ಬೇಕಂದ್ರೆ ಏನ್ ಬೇಕು ನಮಗೆ ಕಂಪ್ಯೂಟರ್ ಬೇಕು. ಅದಕ್ಕೆ ನಾವೇನಂತಂದ್ರೆ ಈಗ ಸರಿಯಾಗಿ ವಿಷಯಗಳನ್ನ ಏನಂತಂದ್ರೆ ಈಗ ಅರ್ಥ ಮಾಡಕ್. ಹೌದಿಲ್ಲ, ಇವಾಗ ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ. ಅದು ಮೇನ್ ಇಂಪಾರ್ಟೆಂಟ್. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಯಾವುದೇ ಒಂದು ವಿಷಯವನ್ನು ತಿದ್ದುಪಡಿ ಅಥವಾ ಕರೆಕ್ಷನ್ ಮಾಡಬಹುದು. ಬಟ್ ಇದ್ರ ರೀಡ್ ಓನ್ಲಿ ಮೆಮೊರಿ ಇದ್ರಾಗ ಏನಕ್ಕೆ ಯಾವ್ದು ಮಾಡಕ್ ಬರಂಗಿಲ್ಲ. ರೀಡ್ ಓನ್ಲಿ ಮೆಮೊರಿ. ಹೌದಿಲ್ಲ, ಬಟ್ ಅದ್ರಾಗ ಟೈಪ್ ಆಫ್ ಅದ ಇದು ಯಾವಪ್ಪ ಅಂತಂತಂದ್ರಿಗಿನ ಇದು ಲಾಂಗ್ ಫಾರ್ಮ್ ಕೇಳಾರ. ರೀಡ್ ಓನ್ಲಿ ಮೆಮೊರಿ PRM, ಆಮೇಲೆ EPRM, ಆಮೇಲೆ URM. ಹೌದಿಲ್ಲ, ಅದರಲ್ಲಿ PRM ಅಂದ್ರಿಗಿನ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ಯಾವ್ದು ಇವಾಗ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ಆಮೇಲೆ EPRM ಯಾವುದು ಎರೇಜಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ಎರೇಜಬಲ್ ಯಾವುದು ಎರೇಜಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ. ಆಮೇಲೆ EPROM ಎಲೆಕ್ಟ್ರಿಕಲ್ ಎರೇಜಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ಯಾವುದು ಎಲೆಕ್ಟ್ರಾನಿಕ್ ಎರೇಜಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ಅದಕ್ಕೆ ನಾವು ಯಾವುದೇ ಒಂದು ವಿಷಯ ಯಾವುದೇ ಒಂದು ಕಂಟೆಂಟು ನಮಗೆ ಇರ್ತಕ್ಕಂಥ ಇದು ಲಾಂಗ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಇವೆಲ್ಲ ಏನಂತ ಲಾಂಗ್ ಫಾರ್ಮ್ ಇವೆಲ್ಲ ಏನಪ್ಪ ಅಂದ್ರೆ ಪ್ರೈಮರಿ ಮೆಮೊರಿ. ಸ್ವಲ್ಪ ಏನಂತ ಕಾನ್ಸೆಪ್ಟ್ ಇಟ್ಕೋಬೇಕು. ಹೌದು, ಪ್ರೈಮರಿ ಮೆಮೊರಿ ಗೊತ್ತಿರಬೇಕು, ಸೆಕೆಂಡರಿ ಮೆಮೊರಿ ಗೊತ್ತಿರಬೇಕು. ಅವಾಗ ನಿಮಗೆ ಏನಂತಂದ್ರೆ ಈಗಿನ ಯಾವ್ದಲ್ಲ ಯಾವ್ದು ಹೌದು ಅಂತ ಕೂಡ ಕ್ವಶನ್ಗಳು ಏನಂತಂದ್ರೆ ಅಪ್ಲೈ ಮಾಡ್ತಾ ಫ್ರೇಮ್ ಮಾಡೋ ಒಂದು ಸಂಭವ ಜಾಸ್ತಿ ಇರ್ತದೆ. ಹೌದು, ನೆಕ್ಸ್ಟ್ ಇರ್ತಕ್ಕಂಥ ಏನಂತಂದ್ರೆ ಈಗಿನ ಸೆಕೆಂಡ್ ಮೆಮೊರಿ ಹೋಗೋಣ. ಹೌದು, ಯಾವ್ದು ಇವಾಗ ಸೆಕೆಂಡ್ ಮೆಮೊರಿ. ಅದ್ರ ಫಸ್ಟ್ ಬಂತಪ್ಪ ಅಂದ್ರೆ ಈಗಿನ ಸೆಕೆಂಡ್ ಮೆಮೊರಿ ಆಲ್ರೆಡಿ ಬರ್ತದೆ. ಯಾವ್ದು ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, CD ಇರ್ಬೋದು, DVD ಇರ್ಬೋದು, ಆಮೇಲೆ SD ಕಾರ್ಡ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, ಯಾವ್ದು ಇವಾಗ ಹಾರ್ಡ್ ಡಿಸ್ಕ್ ಇರ್ಬೋದು, SSD ಇರ್ಬೋದು. ಹೌದಿಲ್ಲ, ಹಾರ್ಡ್ ಡಿಸ್ಕ್ ಇರ್ಬೋದು, ಎಲ್ಲ ಇವಾಗ ಪೆನ್ ಡ್ರೈವ್ ಇರ್ಬೋದು, ಮ್ಯಾಗ್ನೆಟಿಕ್ ಇರ್ತಕ್ಕಂಥದ್ದು ಏನಂತಂದ್ರೆ ಈಗಿನ ಟೇಪ್ ಇರ್ಬೋದು. ಇಲ್ಲ ಇವೆಲ್ಲ ಯಾವ್ಯಾವ ಸೆಕೆಂಡ್ರಿ ಮೆಮೊರಿ. ಬಟ್ ಇವು ಇಲ್ಲ ಅಂದ್ರೆ ಕೂಡ ಏನಂತಂದ್ರೆ ಕಂಪ್ಯೂಟರ್ ಆಕ್ಟಿವ್ ಆಗಿರ್ತೈತಿ, ಮತ್ತೆ ಏನಂತಂದ್ರೆ ವರ್ಕ್ ನಡಿತೈತಿ. ಬಟ್ ಪ್ರೈಮರಿ ಮೆಮೊರಿ ಇಲ್ಲ ಅಂದ್ರೆ ಯಾವ ಕಂಪ್ಯೂಟರ್ ನಡೆಯಂಗಿಲ್ಲ ಅಥವಾ ಯಾವ ಕಂಪ್ಯೂಟರ್ ರನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಹೌದಿಲ್ಲ, ಇವಿಲ್ಲ ಅಂದ್ರೆ ಏನಾಗ್ತದೆ ಇವಾಗ ಮಾಡ್ಬೋದು. ಇವೇನೈತಿ ಆಲ್ಟರ್ನೇಟಿವ್ ಸೆಕೆಂಡ್ರಿ. ಹೌದಿಲ್ಲ, ಸೆಕೆಂಡ್ರಿ ಆಗುತ್ತೆ. ಹೌದಿಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಬಟ್ ನಿಮಗೆ ಏನಂತಂದ್ರೆ ಕಾನ್ಸೆಪ್ಟ್ ಪ್ರೈಮರಿ ಮೆಮೊರಿ ಯಾವುದು, ಸೆಕೆಂಡರಿ ಮೆಮೊರಿ ಯಾವುದು ಅನ್ನೋದು ಮಾತ್ರ ಗೊತ್ತಿದ್ರು ಮಾತ್ರ ಆನ್ಸರ್ ಮಾಡಕ್ ಆಗುತ್ತೆ. ಅದಕ್ಕೆ ರೈಟ್ ಮೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಹೌದು, ನೆಕ್ಸ್ಟ್ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಈಗಿನ WWW. ಹೌದು, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಅಂತ ಕೇಳ್ಯಾರ. ಇದೇನಂತಂದ್ರೆ ಈಗಿನ ಇಲ್ಲಿ ಆನ್ಸರ್ ಯಾವ್ದು ಇವಾಗ ಹೂ, ವಾಟ್ ಅಂಡ್ ವೇರ್. ಇದು ಆನ್ಸರ್ ಅಂತ ಸಾಧ್ಯನೇ ಇಲ್ಲ. ಹೌದು, ಆಮೇಲೆ ಯಾವ್ದು ಇವಾಗ
ವೈಡ್ ವ್ಯಾಬ್ ಇದು ಗುಣ ಆಂಗ್ಲ. ಆಮೇಲೆ ವರ್ಲ್ಡ್ ವೈಡ್ ವೆಬ್, ವರ್ಡ್ ಅಂದ್ರೆ ಏನಾಗುತ್ತೆ ಇವಾಗ ಶಬ್ದ ಆಗುತ್ತೆ, ಇದು ಗುಣ ಆಂಗ್ಲ. ಆನ್ಸರ್ ಯಾವ್ದು ನಮಗೆ ವರ್ಲ್ಡ್ ವೈಡ್ ವೆಬ್. ಯಾವ್ದು ಇವಾಗ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ಬೋದು, ಹೌದಿಲ್ಲ ವರ್ಲ್ಡ್ ವೈಡ್ ವೆಬ್. ಅದಕ್ಕೆ ಏನಂತಂದ್ರೆ ಈಗಿನ ವಿಶ್ವ ಇದು ಏನಂತಂದ್ರೆ ಮೇನ್ ಇವಾಗ ಲಾಂಗ್ ಫಾರ್ಮ್ ವರ್ಲ್ಡ್ ವೈಡ್ ವೆಬ್, ಹೌದಿಲ್ಲ ಅದು ಮೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದಿರ್ತಕ್ಕಂಥ ಇದು ಏನಪ್ಪಾ ಅಂದ್ರೆ ಈಗಿನ ವರ್ಲ್ಡ್ ವೈಡ್ ವೆಬ್ ಅನ್ನು ಟಿಮ್ ಬರ್ನರ್ಸ್ ಲೇ ಅವರು ಒಬ್ಬ ವ್ಯಕ್ತಿ ಏನ್ ಮಾಡ್ಯಾರ ಇವಾಗ ಇದನ್ನ ವರ್ಲ್ಡ್ ವೈಡ್ ವೆಬ್ ಏನಂತಂದ್ರೆ ಈಗಿನ 1989ರಲ್ಲಿ ಏನ್ ಮಾಡಿದ್ರ ಅವರು ಕಂಡು ಹಿಡಿದ್ರು ಅಂತ ಹೇಳಿ. ನಿಮ್ಗೆ ಕೇಳ್ತಾ ವರ್ಲ್ಡ್ ವೈಡ್ ವೆಬ್ ಅನ್ನು ಲಾಂಗ್ ಫಾರ್ಮ್ ಕೇಳ್ಬೋದು, ಅದು ಯಾರು ಕಂಡಿದ್ರು ಎಂಬುದು ಕೇಳ್ಬೋದು, ಮತ್ತೆ ಯಾವಾಗೂ ಕೇಳ್ಬೋದು. ಯಾವುದೇ ಒಂದು ವಿಷಯ ಯಾವುದೇ ಒಂದು ಎಕ್ಸಾಮ್ ನಲ್ಲಿ ಆ ಕ್ವಶನ್ ರಿಪೀಟ್ ಆಗ್ತಾವೋ ಗೊತ್ತಿಲ್ಲ, ಬಟ್ ಆ ಇರ್ತಕ್ಕಂಥ ಕಂಟೆಂಟ್ ಮಾತ್ರ ರಿಪೀಟ್ ಆಗ್ತಾ, ಆ ಕಂಟೆಂಟ್ ಕರೆಕ್ಟ್ ಆಗಿ ಮುಂದ ಫ್ರಂಟ್ ಬ್ಯಾಕ್ ಕರೆಕ್ಟ್ ಆಗಿ ಏನಂತ ಇವಾಗ ಓದ್ಕೋಬೇಕು ನಾವು, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್, ಇವಾಗ ಅವರು ಬ್ರಿಟಿಷ್ ಕಂಪ್ಯೂಟರ್ ವಿಜ್ಞಾನಿ ಆಗಿದ್ದು ಲಂಡನ್ ನಲ್ಲಿ ಏನಂತಂದ್ರೆ ತನ್ನ ಇರ್ತಕ್ಕಂಥ ಜನಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈಗಿನ ಟಿಮ್ ಬರ್ನರ್. ಇವರೇ ನೋಡಿ ಯಾರು ಇವಾಗ ಟಿಮ್ ಬರ್ನರ್ಸ್ ಲೇ ಅಂತ ಇರ್ತಕ್ಕಂಥ ಒಂದ್ಸಲ ಪಿಕ್ಚರ್ ನೋಡಿ ಸ್ವಲ್ಪ ಏನಾಗುತ್ತೆ ಇವಾಗ ನೆನಪಿರ್ತಕ್ಕಂಥ ಒಂದು ಚಾನ್ಸಸ್ ಜಗ್ಗೈತೆ ಅಂತ ಹೇಳ್ಬೋದು, ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಾಗಿನ ಇಮೇಲ್ ಅಡ್ರೆಸ್ ಆಲ್ರೆಡಿ ಗೊತ್ತಾಯ್ತು, ಹೌದಿಲ್ಲ. ವಿಶ್ವದಲ್ಲಿ ವೆಚ್ಚರಹಿತವಾಗಿ ಇರ್ತಕ್ಕಂಥ ಒಂದು ಯಾವುದೇ ಒಂದು ಕಮ್ಯುನಿಕೇಶನ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆಗಿನ ಅದು ಇಮೇಲ್ ಅಥವಾ ಜಿಮೇಲ್ ಹೇಳ್ಬೋದು. ಅದಕ್ಕಿರ್ತಕ್ಕಂಥ ಕ್ವಶನ್ ಏನ್ ಕೇಳ್ಯಾರ, ಇಮೇಲ್ ಅಡ್ರೆಸ್ ಎಷ್ಟು ಭಾಗಗಳಿಂದ ಕೂಡಿದೆ ಅಂತ ಕೇಳ್ಯಾರ. ಎಷ್ಟು ಭಾಗಗಳಿಂದ, ಹೌದಿಲ್ಲ. ಆಲ್ರೆಡಿ ಇವಾಗ ಭಾಗ ಅಂತ ಆಲ್ರೆಡಿ ಇವಾಗ ಅಲ್ಲಿ ಆನ್ಸರ್ ಇರ್ತಕ್ಕಂಥ 2 ಭಾಗಗಳು, 3 ಭಾಗಗಳು, ಹೌದಿಲ್ಲ 4 ಭಾಗಗಳು, 5 ಭಾಗಗಳು. ಆನ್ಸರ್ ಯಾವ್ದು ಇವಾಗ 2 ಭಾಗಗಳು. ಹೆಂಗಪ್ಪ 2 ಭಾಗಗಳು ಅಂತ ಬಂದಾಗ ನಮಗೆ ಇರ್ತಕ್ಕಂಥ ಒಂದು ಯೂಸರ್ ನೇಮು, ಇನ್ನೊಂದು ಡೊಮೈನಿ ನೇಮ್ ಅಂತಾರೆ. ಯೂಸರ್ ನೇಮ್ ಅಂಡ್ ಯಾವ್ದು ಡೊಮೈನಿ ನೇಮ್. ಹೌದಿಲ್ಲ. ಎಕ್ಸಾಂಪಲ್ ಉದಾಹರಣೆ ನೋಡಿದಾಗ ನಮಗೆ ನೆಕ್ಸ್ಟ್ ಬರುತ್ತೆ ಇವಾಗ ಲಕ್ಷ್ಮಿ ಕಂಪ್ಯೂಟರ್ at Gmail, ಲಕ್ಷ್ಮಿ ಕಂಪ್ಯೂಟರ್ at gmail.com. ಇದೇನೈತಿ ಇವಾಗ ಯೂಸರ್ ನೇಮ್, ಇದೇನೈತಿ ಇವಾಗ ಡೊಮೈನಿ ನೇಮ್. ಅದಕ್ಕೇನೈತೆ ಅಂದ್ರೆ ಈಗಿನ ಇಮೇಲ್ ಎಷ್ಟು ಭಾಗಗಳಿಂದ ಕೂಡಿದೆ 2 ಭಾಗಗಳು. ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ. ನಮ್ಗೆ ಇರ್ತಕ್ಕಂಥ ಯಾವ್ದು ಇವಾಗ ಯೂಸರ್ ನೇಮ್, ಇದೊಂದು ಡೊಮೈನಿ ನೇಮ್, ಹೌದಿಲ್ಲ. ನೆಕ್ಸ್ಟ್ ಇವಾಗ ಇದು ಮೇನ್ ಇಂಪಾರ್ಟೆಂಟ್. ಇಮೇಲ್ ಅಂದ್ರೆ ಏನಂತಂದ್ರೆ ಈಗಿನ ಇದು ಇಂದು ವಿಶ್ವದಲ್ಲಿ ವೆಚ್ಚರಹಿತವಾಗಿ ಅತ್ಯಂತ ಹೆಚ್ಚು ವೇಗದ ಬಳಕೆಯಲ್ಲಿರುವ ಒಂದು ಸಂಪರ್ಕ ವಿಧಾನವೇ ಇಮೇಲ್ ಅಥವಾ ಎಲೆಕ್ಟ್ರಾನಿಕ್ ಮೇಲ್ ಅಂತಂತೀವಿ ನಾವು. ಏನಂತ ಇವಾಗ ಎಲೆಕ್ಟ್ರಾನಿಕ್ ಮೇಲ್. ಇಮೇಲ್ ಅನ್ನು ಕಳಿಸಲು ಮತ್ತೆ ಸ್ವೀಕರಿಸಲು ಅಂತರ್ಜಾಲದ ಸಂಪರ್ಕ ಹೊಂದಿರುವುದು ಕಡ್ಡಾಯ. ಇಮೇಲ್ ಕಳಿಸ್ಬೇಕಂದ್ರೆ ನಮ್ಗೆ ಏನ್ ಬೇಕು ಇವಾಗ ನೆಟ್ ಬೇಕು. ನೆಟ್ ಇಲ್ಲ ಅಂದ್ರೆ ಯಾವ ಇಮೇಲ್ ಪಾಸ್ ಆಗಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಇಮೇಲ್ ಇರ್ತಕ್ಕಂಥ ಏನಂತ ಅಂದ್ರೆ ಆಗಲೇಬೇಕಾಗುತ್ತೆ. ರೈಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವಾಗ ಇಮೇಲ್ ಅನ್ನು ಯಾರು ಕಂಡುಹಿಡಿದರು ಅಂತ ಕೇಳೋದು, ಅಥವಾ ಯಾವ ವರ್ಷದಲ್ಲಿ ಕಂಡುಹಿಡಿದರು, ಅದರಿಂದ ಯಾರಿಗೆ ಪ್ರಥಮ ಮೆಸೇಜ್ ಅನ್ನು ಇದು ಕಳಿಸಿದರು ಅಂತ ಹಂಗೂ ವಿಚಾರ ಮಾಡಬೇಕಾಯ್ತು. ಒಂದನೇದು 1971ರಲ್ಲಿ ರಾಟನ್ ಲೈನ್ಸರ್ ಅವರು ಎಟ್ಟು ಚಿಹ್ನೆಯನ್ನು ಕಂಡುಹಿಡಿದ್ರು. ಇದು ಎಕ್ಸಾಮ್ ಏನಂತಂದ್ರೆ ಫ್ರೇಮ್ ಆಗಿದೆ ಅಂತ ಹೇಳ್ಬೋದು. ಯಾವುದು ಎಟ್ಟು ಚಿಹ್ನೆಯನ್ನು ಯಾರು ಕಂಡುಹಿಡಿದಿದ್ದಾರೆ, ಯಾರಿವಾಗ ರೈಟ್ ಟೈಮ್ ಲೈನ್ಸರ್ ಅವರು ಯಾವ ವರ್ಷದಲ್ಲಿ ಕಂಡುಹಿಡಿದಿದ್ದಾರೆ 1971ರಲ್ಲಿ. ಎಷ್ಟಲ್ಲಿ 1971. ರೈಟ್. ಅದರಲ್ಲಿ ಪ್ರಥಮ ಇಮೇಲ್ ಅನ್ನು ಯಾರಿಗೆ ಕಳಿಸಿದರು, ಯಾರು ಎಲಿಜಬೆತ್ ಅವರು ಅಂದ್ರೆ ಇಂಗ್ಲೆಂಡಿನ ರಾಣಿಯವರಿಗೆ ಕಳಿಸಿದರು. ಅದುಗಳು ಏನೈತೆ ಅಂದ್ರೆ ಇದೊಂದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಈಗ ನಾವು ಮೇನ್ ಇಂಪಾರ್ಟೆಂಟ್ ಇಮೇಲ್ ಓಪನ್ ಮಾಡೋ ಸಲುವಾಗಿ ನಾವು ಏನು ಇವಾಗ ಎಂಟ್ರಿ ಮಾಡ್ಬೇಕಪ್ಪ ಅಂತ ಕೇಳ, ಹೌದಿಲ್ಲ. ಅದು ಮೇನ್ ಇಂಪಾರ್ಟೆಂಟ್, ಹೌದಿಲ್ಲ. ಈ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಇಮೇಲ್ ಹೊಸದು ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವು ಏನಪ್ಪಾ ಅಂದ್ರೆ ರಿಜಿಸ್ಟರ್ ಅಂತ ಹೌದಿಲ್ಲ. ಯಾವ್ದು ಇವಾಗ ಇಮೇಲ್ ಇಲ್ಲಿ ಯಾವುದು ಇಮೇಲ್
ಕ್ರಿಯೇಟ್ ಯೂಸರ್ ಅಂತ ಬರ್ತದೆ, ಯಾವ ನ್ಯೂ ಯೂಸರ್ ಅಂತ ಬರ್ತದೆ, ಅಥವಾ ರಿಜಿಸ್ಟರ್ ನ್ಯೂ ಯೂಸರ್ ಅಂತಂದ್ರೆ ಏನ ಹೊಸ ಇಮೇಲ್ ಕ್ರಿಯೇಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರ. ಆಮೇಲೆ ಆಲ್ರೆಡಿ ಕ್ರಿಯೇಟ್ ಆಗಿದ್ದು ನಾವು ಆ ಇಮೇಲ್ ಒಳಗಡೆ ಹೋಗಬೇಕಾಗಿತ್ತು ಅಂತಂದ್ರೆ ಮಾತ್ರ ಏನಂತಂದ್ರೆ ಈಗಿನ ಸೈನ್ ಇನ್ ಅಥವಾ ಲಾಗಿನ್ ಅಂತೀವಿ. ಯಾವ್ದು ಇವಾಗ ಸೈನ್ ಇನ್ ಅಥವಾ ಲಾಗಿನ್ ಅಂತಂತೀವಿ. ಅಥವಾ ಆ ಇಮೇಲ್ ಇಂದ ಹೊರಗಡೆ ಬರಬೇಕಾಗಿತ್ತು ಈಗಿನ ಸೈನ್ ಔಟ್ ಅಥವಾ ಲಾಗ್ ಔಟ್ ಅಂತ ಹೇಳ್ತೀವಿ. ಅದು ಮೇನ್ ಇಂಪಾರ್ಟೆಂಟ್. ನೀವು ಕ್ವಶನ್ ಕೇಳ್ಬೋದಪ್ಪ ಅಂದ್ರೆ ಈಗಿನ ಜಿಮೇಲ್ ಅನ್ನು ಯಾವುದೇ ಒಂದು ಹೊಸ ಕ್ರಿಯೇಟ್ ಮಾಡ್ಬೇಕಂದ್ರ ಏನ್ ಯೂಸ್ ಮಾಡ್ತಾರ, ಲಾಗಿನ್ ನೋಟ್ ಮಾಡ್ತಾರ, ಏನೈತಿ ರಿಜಿಸ್ಟರ್ ಯೂಸರ್ ಯೂಸ್ ಮಾಡ್ತಾರ ಅಥವಾ ಲಾಗ್ ಔಟ್ ಯೂಸ್ ಮಾಡ್ತಾರ ಅಂತ, ಅದು ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಇವಾಗ ಜಿಮೇಲ್ ಲಾಗಿನ್ ಅಂದ್ರೆ ಏನು, ಲಾಗ್ ಔಟ್ ಅಂದ್ರೆ ಏನು, ಅಥವಾ ಸೈನ್ ಔಟ್ ಅಂದ್ರೆ ಏನು, ಸ್ವಲ್ಪ ಏನಂತಂದ್ರೆ ಇಟ್ಕೋಬೇಕಾಗುತ್ತೆ. ಹೌದಿಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗಿನ ಇಮೇಲ್, ಯಾವುದೇ ಒಂದು ಇಮೇಲ್ ಒಬ್ಬರಿಂದ ಇನ್ನೊಂದು ಮೇಲಿಗೆ ಕಳಿಸ್ಬೇಕಾದ್ರಿರ್ತಕ್ಕಂಥ ಭಾಗ ಯಾವ್ದಪ್ಪ ಅಂದ್ರೆ ಈಗಿನ ಇದೈತೆ. ಹೌದಿಲ್ಲ, ಜಿಮೇಲ್ ಒಬ್ಬರಿಂದ ಇನ್ನೊಬ್ಬರಿಗೆ ಕಳಿಸ್ಬೇಕಾದ್ರೆ ಫಸ್ಟ್ ಏನಂತೀವಾಗ ಟು ಅಡ್ರೆಸ್ ಅಂತ. ಹೌದಿಲ್ಲ, ಫ್ರಮ್ ಅಂದ್ರ ನಮ್ಮಿಂದ, ಟು ಅಂದ್ರೆ ಯಾರಿಗೆ ಕಳಿಸ್ತೀವಿ ಅಂದ್ರೆ ಈಗಿನ ಫ್ರಮ್ ಅಂದ್ರೆ ಈಗಿನ ಕಳಿಸುತ್ತಿರುವವರ ವಿಳಾಸ ಭರ್ತಿ ಮಾಡಬೇಕಾಗತ್ತೆ. ಹೌದಿಲ್ಲ, ಟು ಅಂದ್ರೆ ಈಗಿನ ಸ್ವೀಕರಿಸುವವರು ಅಂದ್ರೆ ಯಾರಿಗೆ ಕಳಿಸ್ತೀವಿ ಸ್ವೀಕರಿಸುವವರು ಮತ್ತೆ ಅಲ್ಲ ಪಡೆದುಕೊಳ್ಳುವವರ ಏನೈತಿ ಇವಾಗ ಇಮೇಲ್ ಅಡ್ರೆಸ್ ಅಂತ ಅಂತೀವಿ. ಇಲ್ಲಿ ಇರ್ತಕ್ಕಂಥ ಸಿ ಅಂತ ತಿಳಿದಿಲ್ಲ, ಸಿ ಇಲ್ಲಿ ಮೇನ್ ಇಂಪಾರ್ಟೆಂಟ್. ಸಿ ಏನಂತಂದ್ರೆ ಈಗ ಇದಕ್ಕ ಕಾರ್ಬನ್ ಕಾಪಿ ಅಂತೀವಿ. ಯಾವ್ದು ಇವಾಗ ಕಾರ್ಬನ್ ಕಾಪಿ, ನಕಲು ಪ್ರತಿ ಇಮೇಲಿನ ಇನ್ನೊಂದು ಪ್ರತಿಯನ್ನು ಯಾರಿಗೆ ಕಳಿಸಬೇಕು ಅವರಿಗೆ ಏನಂತಂದ್ರೆ ಈಗಿನ ಇಮೇಲ್ ಅಡ್ರೆಸ್ ಅನ್ನು ಭರ್ತಿ ಮಾಡಬೇಕು. ಇಲ್ಲಿ ಒಬ್ಬರಿಗಿಂತ ಹೆಚ್ಚು ಜನರ ವಿಳಾಸವನ್ನು ನಮೂದಿಸಬಹುದಾಗಿದೆ, ಆದರೆ ಬೇರೆಯವರಿಗೆ ಯಾವ ಮಾಹಿತಿ ಹೋಗದೆ ಎಂಬ ವಿವರ ಎಲ್ಲರಿಗೂ ತಿಳಿಯುವುದು. ಸಿ ಏನಂತಂದ್ರೆ ಸಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಇಮೇಲ್ ಕಳಿಸಿರ 10 ಜನ ಕಳಿಸಿದ್ರೆ 10 ಜನಕ್ಕೆ ಯಾರ್ಯಾರಿಗೆ ಏನೇನು ಮೆಸೇಜ್ ಬಂದಾವ ಅಂತಂದು ಎಲ್ಲರಿಗೂ ಗೊತ್ತಾಗುತ್ತೆ ಇನ್ಫಾರ್ಮೇಶನ್. ಅದಕ್ಕೆ ಏನಂತೀವಿ ನಾವು ಸಿ ಅಂತೀವಿ. ಆಮೇಲೆ ಏನಂತಂದ್ರೆ BCC ಅಂತ ಬರ್ತದೆ. ಯಾವ್ದು ಇವಾಗ BCC, ಇದು ಇವಾಗ ಬ್ಲೈಂಡ್ ಕಾರ್ಬನ್ ಕಾಪಿ. ಇದು ಎಷ್ಟು 10 ಜನ ಕಳಿಸ್ರಿಗಿನ ಯಾರಿಗೆ ಏನ್ ಕಳಿಸಿ ನಂಬೋದು ಯಾರಿಗೂ ಗೊತ್ತಾಗಲ್ಲ, ಅದಕ್ಕೆ ಏನಂತೀವಿ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತೀವಿ. ಇದು ಎಕ್ಸಾಮ್ ಕೇಳ್ಯಾರ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ BCC, ಬ್ಲೈಂಡ್ ಕಾರ್ಬನ್ ಕಾಪಿ. ಹೌದಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಯಾವುದು BCC ಅಥವಾ ಬ್ಲಾಂಕ್ ಕಾರ್ಬನ್ ಕಾಪಿ ಅಂದ್ರೆ ಒಂದು, ಬ್ಲೈಂಡ್ ಕಾರ್ಬನ್ ಕಾಪಿ ಅಂದ್ರೆ ಒಂದೇ. ಹೌದಿಲ್ಲ, ಪ್ರತಿ ಒಂದು ಇಮೇಲ್ ಅನ್ನು ಒಬ್ಬರಿಗಿಂತ ಹೆಚ್ಚು ಜನರಿಗೆ ಕಳಿಸಬೇಕಾಗಿದ್ದು, ಆದರೆ ಪರಸ್ಪರ ಯಾರಿಗೂ ಕೂಡ ಒಂದೇ ರೀತಿಯ ಮಾಹಿತಿ ಎಲ್ಲರಿಗೂ ಹೋಗಿದೆ ಎಂದು ತಿಳಿಯುವುದೇ ಇರುವಂತ ಮಾಡಲು ಈ ಸೌಲಭ್ಯ ಏನಂತ ನಾವು ಇವಾಗ ಬಳಸುತ್ತೇವೆ. ರೈಟ್, ಸಬ್ಜೆಕ್ಟ್ ವಿಷಯವನ್ನು ನಾವು ಏನಂತ ಮುಖ್ಯ ವಿಷಯವಾಗಿ ಯಾವ ವಿಷಯ ಏರ್ ಕ್ಲಾಸ್ ವಿಷಯ ಅಲ್ಲಿ ತಂದ ಕಂಟೆಂಟ್ ಬರ್ತಕ್ಕಂಥದ್ದು ಯಾವ್ದು ಇವಾಗ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ ನಾವು, ಅದು ಮೇನ್ ಇಂಪಾರ್ಟೆಂಟ್. ರೈಟ್, ನೆಕ್ಸ್ಟ್ ಏನಂತಂದ್ರೆ ಲಾಸ್ಟ್ ಕ್ವಶನ್ 5 ನಿಮಿಷ. ಈಗ ಇರ್ತಕ್ಕಂಥದ್ದು ಏನಂತಂದ್ರೆ ಪ್ರತಿಯೊಂದು ವಿಷಯಗಳು ಇವಾಗ ನೆಕ್ಸ್ಟ್ ನಮ್ಗೆ ಯಾವ ಎಕ್ಸಾಂಪಲ್ ಇರಬೇಕು, ಅಲ್ಲಿ KSET ಇರ್ಬೋದು, PC ಇರ್ಬೋದು, ಅಥವಾ DR ಇರ್ಬೋದು, ಮುಂದೆ ಬರ್ತಕ್ಕಂಥ TET ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ ಇರ್ತಕ್ಕಂಥ ಸ್ಪರ್ಧಾತ್ಮಕ ವಿಷಯಗಳೇನಂತಂದ್ರೆ ನೆಕ್ಸ್ಟ್ ಏನಂತಾರೆ ಡೈಲಿ ಏನಂತಂದ್ರೆ ಕ್ಲಾಸ್ ಆಗ್ತಾವು. ನೀವು ಮಾಡ್ತಕ್ಕಂಥದ್ದು ಏನಂತಂದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಬೇರೆ ಇಷ್ಟ ಆದ್ರೆ ಬೇರೆಯವ್ರಿಗೆ ಏನಂತಂದ್ರೆ ಫಾರ್ವರ್ಡ್ ಮಾಡ್ತಕ್ಕಂಥ ಒಂದು ಕೆಲಸ ಇಷ್ಟೇ ನೀವು ನಮ್ಗೆ ಕೊಡ್ತಕ್ಕಂಥದ್ದು. ಹೌದಿಲ್ಲ, ಅದ್ರ ಇರ್ತಕ್ಕಂಥ ಹೇಳ್ತಾ ನೆಕ್ಸ್ಟ್ ಲಾಸ್ಟ್ ಕ್ವಶನ್ 5 ಇವಾಗ 1 GB ಇದಕ್ಕೆ ಸಮ ಅಂತ ಕೇಳಾರ. ಆಮೇಲೆ 230 ಬೀಟ್ಸ್, ಯಾವುದು 2 ಬೈಟ್ಸ್, 220 ಬೀಟ್ಸ್, ಆಮೇಲೆ 220 ಬೀಟ್ಸ್. ಆನ್ಸರ್ ಯಾವ್ದಪ್ಪ ಇದ್ರಾಗ ಇವಾಗ MB 220 ಏನಂತಂದ್ರೆ MB ಏನಂತಂದ್ರೆ ಇದ್ರಾಗ ಹೇಳ್ಬೋದು. ಯಾವ್ದು ಇವಾಗ C1 ಆನ್ಸರ್. ಯಾವ್ದು ಇವಾಗ C1. 1 GB ಇದಕ್ಕೆ ಸಮ ಅಂದ್ರೆ ಯಾವ್ದು ಇವಾಗ 220 ಇರ್ತಕ್ಕಂಥ ಬಾರಿ ಅಂತಂದ್ರೆ 220 ಬೇಡ್ಸ್ ಅಂತ ಹೇಳ್ಬೋದು. ಇದು ಮೇನ್ ಇಂಪಾರ್ಟೆಂಟ್ ಆನ್ಸರ್. ರೈಟ್, ಅದರ ಬಗ್ಗೆ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮಸ್ಕಾರ.